ಸ್ವಾಮಿ ಶಿಲುಬೆ ಮೇಲೆ ಆಡಿದಂಥ 7 ಮಾತುಗಳಲ್ಲೂ ನಾವು 6 ಮಾತುಗಳನ್ನು ನೋಡಿದ್ದೇವೆ. ಅದೇ ಪ್ರಕಾರ ಇದು ಲಾಸ್ಟ್ನೇ ಮತ್ತು ಶಿಲುಬೆ ಅಮೂಲ್ಯವಾದಂಥ ಆಡಿದ 7ನೇ ಮಾತನ್ನು ನಾವು ಆಗಿ ಜ್ಞಾನವನ್ನು ಹೋಗೋಣ. ಲೂಕನ ಬರೆದ ಸುವಾರ್ತೆ ಪುಸ್ತಕದಲ್ಲಿ 23ನೇ ಅಧ್ಯಾಯ 46ನೇ ವಚನ ಓದಿಕೊಳ್ಳೋಣ. ಹಲ್ಲೆಲೂಯಾ. ಏನಂತೆ ಯೇಸು ಸ್ವಾಮಿ ತನ್ನ 7ನೇ ಮಾತನ್ನು ನೋಡಬೇಕಾದ್ರೆ 7 ಶಿಲುಬೆಯ ಮೇಲೆ ತನ್ನ ಆತ್ಮವನ್ನು ಒಪ್ಪಿಸಿಕೊಡ್ತಾರಂತೆ. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಆಮೇಲೆ ಯೇಸು ತಂದೆಯೇ ನನ್ನ ಆತ್ಮವನ್ನು ಕೈಗೆ ಒಪ್ಪಿಸಿಕೊಡ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದರಂತೆ. ಯೇಸು ಸ್ವಾಮಿ ಏನಂತೆ ಮಹಾಧ್ವನಿ ಅಂದರೆ ಸ್ವಲ್ಪ ಧ್ವನಿ ಅಲ್ಲ, ಜೋರಾಗಿ ಧ್ವನಿ ಎತ್ತಿ ದೇವರನ್ನು ನನ್ನ ಆತ್ಮವನ್ನು ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತ ಮಹಾಧ್ವನಿಯಿಂದ ದೇವರನ್ನು ಕೂಗ್ತಾರಂತೆ. ನಾವು ನೋಡ್ಬೇಕಾದ್ರೆ ಪರಿಶುದ್ಧತೆಯಾಗಿ ನಾವು ಪರಿಶುದ್ಧತೆಯಿಂದ ನಮ್ಮ ಆತ್ಮವನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಡ್ಬೇಕು. ನಾವು ಪರಿಶುದ್ಧವಾಗಿ ನಾವು ನಮ್ಮ ಶರೀರ ನಮ್ಮ ಎಲ್ಲ ಕಾರ್ಯಗಳು ಏನೇ ಆದರೂ ಆತ್ಮ ಮಾತ್ರ ಪರಿಶುದ್ಧವಾಗಿ ನಾವಿರುವಂಥ ಕಾಲ ದಿನಗಳಲ್ಲಿ ನಾವು ದೇವರಿಗೆ ಪರಿಶುದ್ಧವಾಗಿ ನಮ್ಮ ಆತ್ಮವನ್ನು ಪರಿಶುದ್ಧವಾಗಿ ನಮ್ಮ ಆತ್ಮಗಳನ್ನು ದೇವರ ಕಡೆ ನಾವು ಒಪ್ಪಿಸಬೇಕು. ನಮ್ಮ ಆತ್ಮಗಳು ಉಜ್ಜೀವನಗೊಳಿಸುವುದಕ್ಕೆ ನಮ್ಮ ಆತ್ಮವನ್ನು ಒಪ್ಪಿಸಬೇಕು. ಆತನು ನಮಗೆ ಮಾದರಿಯಾಗಿ ಏನು ಮಾಡಿದ್ದಾರೆ, ಯೇಸು ಸ್ವಾಮಿ ತಂದೆಯಾದ ಯೇಸು ಸ್ವಾಮಿ ತಂದೆ ಕೈಗೆ ತಮ್ಮ ಆತ್ಮವನ್ನು ಮಾದರಿಯಾಗಿ ಒಪ್ಪಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ದೇವ ಮಕ್ಕಳೇ, ನೀವು ಯೇಸು ಸ್ವಾಮಿ ತಂದೆ ಕೈಗೆ ಆ ರೀತಿಯಾಗಿ ತಮ್ಮ ಆತ್ಮವನ್ನು ಒಪ್ಪಿಸಿಕೊಟ್ರೋ ಅದೇ ಪ್ರಕಾರ ನೀವು ನಮ್ಮ ಆತ್ಮಗಳನ್ನು ಏನಂತೆ ಒಪ್ಪಿಸಿಕೊಡ್ಬೇಕಂತೆ. ಈ ಲೋಕದ ಕಡೆ ಒಪ್ಪಿಸಿಕೊಡೋದಲ್ಲ ನಮ್ಮ ಆತ್ಮ, ಈ ಜನಗಳಿಗೆ ಒಪ್ಪಿಸಿಕೊಡುವಂಥದ್ದಲ್ಲ ಆತ್ಮ, ಅದು ದೇವರ ಕಡೆ ನಮ್ಮ ಆತ್ಮವನ್ನು ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ಆತ್ಮವನ್ನು ನಾವು ಈ ಲೋಕದ ದುಷ್ಟರ ಕೈಗಾಗಲಿ ಈ ಸೈತಾನ ಕೈಗಳಲ್ಲಿ ಯಾವುದೇ ಒಪ್ಪಿಸ್ಕೊಡ್ಬಾರ್ದು. ಆದರೆ ನಿರಂತರವಾಗಿ ಜೀವಿಸುವಂತ ದೇವರ ಕರಗಳಲ್ಲಿ ನಮ್ಮ ಆತ್ಮವನ್ನು ಸಹ ನಾವು ಒಪ್ಪಿಸಿಕೊಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ನಾವು ಪೇತ್ರನ ಬರೆದ 4ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿಕೊಳ್ಳೋಣ. ಹಲ್ಲೆಲೂಯಾ. ಏನಂತೆ ನಾವು ನಂಬಿಗಸ್ತರಾಗಿ ಸೃಷ್ಟಿಕರ್ತನ ತಂದೆ ಕೈಗೆ ನಮ್ಮ ಆತ್ಮವನ್ನು ಏನ್ ಮಾಡ್ಬೇಕಂತೆ ಅರ್ಪಿಸ್ಕೊಡ್ಬೇಕಂತೆ. ಈ ಲೋಕದ ಮನುಷ್ಯರ ಕೈಲಿ ಒಪ್ಪಿಸ್ಕೊಡೋದಲ್ಲ, ಇಲ್ಲ ನಮ್ಮನ್ನ ಎತ್ತಂತ ತಂದೆ ತಾಯಿಗಳಿಗೆ ಒಪ್ಪಿಸ್ಕೊಡೋಂಥದ್ದಲ್ಲ. ಆತ್ಮ ನಮ್ಮ ಸೃಷ್ಟಿಕರ್ತನ ಕೈಗೆ ನಮ್ಮ ಆತ್ಮವನ್ನು ಏನ್ ಮಾಡ್ಬೇಕಂತೆ ಒಪ್ಪಿಸಿಕೊಡ್ಬೇಕಂತೆ. ಮತ್ತು ಅದನ್ನು ಪಡೆದುಕೊಳ್ಳಬಹುದು ಎಂಬ ನಂಬಿಕೆಯಿಂದ ತನ್ನ ಆತ್ಮವನ್ನು ನಾವು ಯಾರ ಕೈಲಿ ಒಪ್ಪಿಸ್ಕೊಡ್ಬೇಕು, ತಂದೆಯಾದ ಯೇಸು ಸ್ವಾಮಿ ಕೈಲಿ ನಮ್ಮ ಆತ್ಮವನ್ನು ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಯೋಹಾನ ಬರೆದ ಸುವಾರ್ತೆ ಪುಸ್ತಕದಲ್ಲಿ 10ನೇ ವಚನ 17, 18 ವಚನ ಓದಿಕೊಳ್ಳೋಣ. ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ನಾವು ನಮ್ಮ ಆತ್ಮವನ್ನು ದೇವರು ನಮ್ಮ ಆತ್ಮವನ್ನು ಯಾರ ಕೈಲಿ ಒಪ್ಪಿಸ್ಕೊಡ್ಬೇಕಂತೆ, ದೇವರ ಕೈ ನಮ್ಮ ಆತ್ಮವನ್ನು ಒಪ್ಪಿಸ್ಕೊಡ್ಬೇಕಂತೆ. ನಮ್ಮ ಆತ್ಮ ಅಂದರೆ ಅದು ದೇವರ ವಾಕ್ಯ ಹೇಳಿದೆ, ಅಮೂಲ್ಯವಾದದ್ದು, ಬೆಲೆ ಉಳ್ಳದ್ದು. ನಮ್ಮ ಆತ್ಮ ಬೆಲೆ ಉಳ್ಳದ್ದು, ಅದು ಏನಕ್ಕೂ ಪ್ರಯೋಜನದ ಆತ್ಮ ಅಲ್ಲ, ಅದು ನಮ್ಮ ಆತ್ಮ ದೇವರ ಹತ್ರ ಬಹು ಬೆಲೆ ಉಳ್ಳದ